ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಆ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ತಿಳ್ಕೊಂಡ್ರೆ ನಮ್ಮ ಕರ್ನಾಟಕದ SSLC ಮಕ್ಕಳಿಗೆ ಖುಷಿ ಆಗೋದಂತೂ ಖಂಡಿತ. ಆ ವಿಷಯ ಏನಂದ್ರೆ, ಇಷ್ಟು ದಿನ SSLC ಮಕ್ಕಳು ಟೋಟಲ್ ಮಾರ್ಕ್ಸ್ ಎಕ್ಸಾಮ್ ಬರೀತಾ ಇದ್ದು 625 ಮಾರ್ಕ್ಸ್ಗೆ, ಬಟ್ ಇನ್ ಮುಂದೆ ಬರೆಯೋದು 525 ಮಾರ್ಕ್ಸ್ಗೆ. ಶಾಕ್ ಆಯ್ತಾ? ಎಸ್, ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನೋ ವಾಕ್ಯನ ಇಟ್ಕೊಂಡು ತುಂಬಾ ಹೋರಾಟಗಳು ನಡೆದಿದೆ, ಅದು ಒಂದು ಕಡೆ. ಆದ್ರೆ ಈಗ 4-5 ತಿಂಗಳ ಹಿಂದೆಯಿಂದ ಕೆಲವು ಸಂಘಟನೆಗಳು ಹೋರಾಟ ಮಾಡ್ತಾ ಇದೆ ಒಂದು ಬೇಡಿಕೆನ ಇಟ್ಕೊಂಡು. ಅದೇನಂತ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಹಿಂದಿ ಬೇಡ, ನಮ್ಮ ಮಕ್ಕಳಿಗೆ ಹಿಂದಿ ಕಲಿಯೋ ಅವಶ್ಯಕತೆ ಇಲ್ಲ, ನಮ್ಮ ಮಕ್ಕಳ ಮೇಲೆ ಹಿಂದಿನ ಹೇರ್ಬೇಡಿ, ನಮ್ಮ ಮಕ್ಕಳ ಪಠ್ಯಕ್ರಮ ಅಥವಾ ಸಿಲೆಬಸ್ ಇಂದ ಹಿಂದಿನ ತೆಗೆದುಹಾಕಿ, ತ್ರಿಭಾಷಾ ನೀತಿಯಿಂದ ದ್ವಿಭಾಷಾ ನೀತಿಗೆ ಮಾರ್ಪಡಿಸಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ಈ ಬೇಡಿಕೆಗಳನ್ನ ಇಟ್ಕೊಂಡು. ಅದ್ರ ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಲಾಸ್ಟ್ 2 years ಇಂದ ಮೋರ್ ದೆನ್ 2 lakhs ಅಂದ್ರೆ 2 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹಿಂದಿ ಭಾಷೆಯಿಂದ ಫೇಲ್ ಆಗ್ತಾ ಇದ್ದಾರೆ. ಓಕೆ, ಅವ್ರ ಭವಿಷ್ಯ ಹಾಳು ಮಾಡ್ಕೊಂತಾ ಇದ್ದಾರೆ. ಹಾಗಾಗಿ ನಮಗೆ ಹಿಂದಿ ಅವಶ್ಯಕತೆ ಇಲ್ಲ ಅಂತ ಹೋರಾಟ ನಡೀತಾ ಇದೆ. ಅದ್ರ ಜೊತೆಗೆ SEP ಸ್ಟೇಟ್ ಎಜುಕೇಶನ್ ಪಾಲಿಸಿ ಅವರು ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದ್ರು. ಏನು ಅಂತ ಅಂದ್ರೆ, ನಮಗೆ 2 languages ಸಾಕು, 3 languages ಬೇಡ, ದ್ವಿಭಾಷಾ ನೀತಿ ಸಾಕು ಅಂತ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರುವ ನಮ್ಮ ಘನತೆವೆತ್ತ ರಾಜ್ಯ ಸರ್ಕಾರ ಹಾಗೂ ಸಿದ್ದರಾಮಯ್ಯ ಸರ್ ಅವರು ಒಪ್ಪಿಗೆ ಮಾಡಿದ್ದಾರೆ. ಏನಂದ್ರೆ, ನನಗೂ ದ್ವಿಭಾಷಾ ನೀತಿನ ಜಾರಿಗೊಳಿಸೋದಕ್ಕೆ ಒಪ್ಪಿಗೆ ಇದೆ ಅಂತ. ಆದ್ರೆ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ SSLC ಪರೀಕ್ಷೆಯಲ್ಲಿ 2 ಲ್ಯಾಂಗ್ವೇಜ್ ಇರುತ್ತೆ. ಆದ್ರೆ ಅದು ಯಾವಾಗ ಅನುಕರಣೆಗೆ ಬರುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸೊ ರೂಲ್ಸ್ ಏನೇ ಚೇಂಜ್ ಆಗ್ಲಿ, ನಮ್ಮ ಗುರಿ ಏನಿರ್ಬೇಕು, ಓದೋದ್ರ ಕಡೆ ಇರಬೇಕು, ಅಚೀವ್ಮೆಂಟ್ ಕಡೆ ಇರಬೇಕು, ಸಕ್ಸಸ್ ಆಗೋದ್ರ ಕಡೆ ಇರಬೇಕು. ಥ್ಯಾಂಕ್ ಯು.